ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ತಂದಿರೋ ವಿಷಯ ನಿಮಗೆ ಈಗಷ್ಟೇ ನೀವು ಎಲ್ಲ ಚಾನಲ್ಗಳಲ್ಲೂ TVಯ ಪ್ರತಿಯೊಂದು ಚಾನಲ್ಗಳಲ್ಲೂ ಇದೇ ವಿಷಯ ಓಡ್ತಾ ಇದೆ. ಇದು ರಾಜಕೀಯವಾಗಿ ಹಾಗೂ ರಾಜಕೀಯ ಅಲ್ಲವಾಗಿಯೂ ಸಹ ಇದು ಚರ್ಚೆಯಲ್ಲಿ ತುಂಬ ಇದೆ. ನಮ್ಮ ಸನಾತನ ಧರ್ಮದ ನಮ್ಮ ನಂಬಿಕೆಯ ಸ್ಥಳ ಧರ್ಮಸ್ಥಳ, ಇದ್ರ ಬಗ್ಗೆ ಚರ್ಚೆ ವಿವಾದ ಏನೇನೋ ನಡೀತಾ ಇದೆ. ನಾನು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಮಾತಾಡುವುದೀಗ ಅಣ್ಣವ್ರ ಕುಟುಂಬಕ್ಕೂ ಹಾಗೂ ಧರ್ಮಸ್ಥಳಕ್ಕೂ ಇದ್ದಂಥ ಒಂದು ಸಂಬಂಧದ ಬಗ್ಗೆ ನಾನು ನಿಮಗೆ ಕೆಲವು ಮಾಹಿತಿಗಳನ್ನ ಹಂಚ್ಕೊತೀನಿ. ಒಂದಂತೂ ಸತ್ಯ, ಯಾರು ಏನು ಹೇಳ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ನಮಗಂತೂ ಧರ್ಮಸ್ಥಳ ಹಾಗೂ ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಎರಡೂ ನಮಗೆ ದೇವರು. ನನ್ನ ಈ ಮಾತಿಂದ ಕೆಲವರು ಬೇಜಾರಾಗ್ಬೋದು, ಅದು ಅವರವರು ಬಿಟ್ಟಿದ್ದು. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ನಾನು ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಸುಮ್ಮನೆ ಕಾಂಟ್ರವರ್ಸಿ ಆಗತ್ತೆ ಅಂತ. ನಮಗೆ ನಮ್ಮ ಮನಸ್ಸಿನಲ್ಲಿ ಅವರಿಬ್ಬರನ್ನ ನಾವು ಧರ್ಮಸ್ಥಳನೂ ಮತ್ತು ವೀರೇಂದ್ರ ಹೆಗ್ಗಡೆಯವ್ರನ್ನ ನಾವು ದೇವ್ರ ಥರ ಪೂಜೆ ಮಾಡ್ತಾಯಿದ್ದೀವಿ. ನಾನು ಅದಕ್ಕೆ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನು ಅದಕ್ಕೆ ಇದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆದರೆ ಈಗ ಇಲ್ಲಿ ಅಣ್ಣವರು ಹಾಗೂ ಧರ್ಮಸ್ಥಳದ ಬಗ್ಗೆ ಸಂಬಂಧದ ಬಗ್ಗೆ ನಾನು ಮಾಹಿತಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಆ ಪವಿತ್ರವಾದ ಕ್ಷೇತ್ರದಲ್ಲಿ ಅಣ್ಣವರ ಎರಡು ಚಿತ್ರಗಳಿಗೆ ಹಾಡಿಗೆ ಅವಕಾಶ ಕೊಡ್ತಾರೆ. ಒಂದು ಶ್ರಾವಣ ಬಂತು, 84ರಲ್ಲಿ ಬಿಡುಗಡೆಯಾದಂಥ ಶ್ರಾವಣ ಬಂತು ಚಿತ್ರದಲ್ಲಿ ಒಂದು ಸಾಮೂಹಿಕ ವಿವಾಹ ಸಂದರ್ಭದಲ್ಲಿ ಅಣ್ಣವರು ಹಾಡಾಡ್ತಾರೆ. ಆ ಹಾಡಾಡುವ ಚಿತ್ರೀಕರಣ ಧರ್ಮಸ್ಥಳದಲ್ಲಿ ನಡೆಯುತ್ತೆ. ಇದು ನನಗೆ ತಿಳಿದ ಮಟ್ಟಿಗೆ ಧರ್ಮಸ್ಥಳದ ಒಳಗಡೆ ಚಿತ್ರೀಕರಣಗೊಂಡ ಮೊದಲ ಭಾರತೀಯ ಚಿತ್ರ. ನಾವು ಕನ್ನಡ ಚಿತ್ರ ಅಂದ ತಕ್ಷಣ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತೀವಿ. ಇಲ್ಲ, ಭಾರತೀಯ ಚಿತ್ರರಂಗದಲ್ಲೇ ಪ್ರಪ್ರಥಮ ಈ ಚಿತ್ರ ಧರ್ಮಸ್ಥಳದ ಒಳಗಡೆ ಚಿತ್ರೀಕರಣಗೊಂಡಂಥ ಏಕೈಕ ಚಿತ್ರ. ಧರ್ಮಸ್ಥಳದ ಒಳಗಡೆ ಚಿತ್ರೀಕರಣಗೊಂಡಂಥ ಚಿತ್ರ. ಇದ ನಂತರ ಅಣ್ಣವರ ಮತ್ತೊಂದು ಸೂಪರ್ ಹಿಟ್ ಚಿತ್ರ ದತ್ತುರಾಜ್ ಅವರ ನಿರ್ದೇಶನದಲ್ಲಿ TG ಲಿಂಗಪ್ಪ ಅವರ ಸಂಗೀತದಲ್ಲಿ ಬಂದಂಥ ಚಿತ್ರ ಶ್ರುತಿ ಸೇರಿದಾಗ. ಈ ಚಿತ್ರದಲ್ಲಿ ನಿಮಗೆ ಗೀತಾ ಅವರು ಅಲ್ಲಿ ಬಂದು ಆ ಧರ್ಮಸ್ಥಳದ ಆ ದೇವಸ್ಥಾನದ ಆವರಣದ ಒಳಗಡೆ ಒಂದು ಸ್ಟೇಜ್ ಥರ ಇರುತ್ತೆ ಕಟ್ಟಿದ, ಅಲ್ಲಿ ನಿಂತ್ಕೊಂಡು ಹಾಡಾಡ್ತಾರೆ. ಈ ಎರಡು ಹಾಡುಗಳಿಗೆ ಮಾತ್ರ, ಈ ಎರಡು ಚಿತ್ರಗಳಿಗೆ ಮಾತ್ರ ನಿಮಗೆ ಧರ್ಮಸ್ಥಳದ ಆವರಣದಲ್ಲಿ ಈ ಚಿತ್ರೀಕರಣ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು. ಅದಕ್ಕೆ ಮುಖ್ಯ ಕಾರಣ ಅಣ್ಣವರು. ಯಾಕೆ? ಅಣ್ಣವ್ರಿಗಿದ್ದಂಥ ದೈವ ಭಕ್ತಿ, ಅಣ್ಣವ್ರಿಗಿದ್ದಂಥ ಕಲೆ, ಮತ್ತು ಅಣ್ಣವರು ಜನರಿಗೆ ಕೊಡ್ತಿದ್ದಂಥ ಪ್ರೀತಿ, ಅಭಿಮಾನ, ಅಣ್ಣವ್ರಿಗಿದ್ದಂಥ ಕನ್ನಡದ ಅಭಿಮಾನ, ಅಣ್ಣವ್ರಿಗಿದ್ದಂಥ ದೈವ ಭಕ್ತಿ ಇದೆ ನೋಡಿ. ಅದಕ್ಕೆ ಮನಸೊತ್ತು ಧರ್ಮಸ್ಥಳದ ಆಡಳಿತ ವರ್ಗ ಹಾಗೂ ವೀರೇಂದ್ರ ಹೆಗ್ಗಡೆಯವರು ಅಣ್ಣವ್ರಿಗೆ ಅಲ್ಲಿ ಹಾಡುಗಳಿಗೆ ಚಿತ್ರೀಕರಣಕ್ಕೆ ಕೊಡಲು ಪರ್ಮಿಷನ್ ಕೊಡ್ತಾರೆ. ಇದು ಇವರು ಬಿಟ್ಟರೆ ಇನ್ಯಾರಿಗೂ ಅಲ್ಲಿ ಒಳಗಡೆ ಚಿತ್ರೀಕರಣ ಮಾಡೋಕ್ಕೆ ಅವಕಾಶ ಕೊಡಲೇ ಇಲ್ಲ. ಇದು ಅಣ್ಣವರ ಒಂದು ಅಭಿಮಾನ, ಪ್ರೀತಿ, ವಿಶ್ವಾಸ ಈ ಥರ. ನಂತರ ನೋಡಿ, ಅಣ್ಣವರು ಅಲ್ಲಿ ನಡೆದಂಥ ಸಾಮೂಹಿಕ ವಿವಾಹಕ್ಕೆ ಹೋಗ್ತಾರೆ.
ಅಲ್ಲಿ ನಡೆದಂಥ ಲಕ್ಷ ದೀಪೋತ್ಸವಕ್ಕೂ ಸಹ ಅಣ್ಣವ್ರು ಹೋಗ್ತಾರೆ. ಒಂದು ವಿಡಿಯೋ ಈಗಲೇ ಆಲ್ರೆಡಿ ಎಲ್ಲ ಕಡೆ ಓಡಾಡ್ತಾ ಇದೆ ವೈರಲಾಗಿ. ಒಂದು ಸಾಮೂಹಿಕ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅಣ್ಣವರು ದೇವಸ್ಥಾನದ ಬಗ್ಗೆ ಹಾಗೂ ಹೆಗಡೆಯವರ ಬಗ್ಗೆ ಹಾಗೂ ಅಲ್ಲಿಂದಂಥ ಒಂದು ಸಮಾಚಾರಗಳ ಬಗ್ಗೆ ಎಷ್ಟು ನೀಟಾಗಿ ಕನ್ನಡದಲ್ಲಿ ಮಾತಾಡ್ತಾರೆ ಅಂದರೆ, ಒಂದೇ ಒಂದು ಅಕ್ಷರ ಸಹ ಇಂಗ್ಲೀಷು ಬಳಸದೆ ಎಷ್ಟು ಸುಂದರವಾಗಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಮಾತಾಡಿದ್ದಾರೆ ಅಂದರೆ ಅದನ್ನು ಕೇಳೋಕ್ಕೆ ಒಂದು ಆನಂದ. ಅಣ್ಣವ್ರ ನಂತರ ಅಲ್ಲಿ ನಡೆಯುವಂತಹ ಲಕ್ಷ ದೀಪೋತ್ಸವ ಹಾಗೂ ಸಾಮೂಹಿಕ ವಿವಾಹ ಸಮಾರಂಭಗಳಿಗೆ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವಣ್ಣ ಹಾಗೂ ಕಲಿಯುಗದ ಪರಮಾತ್ಮ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಸ್ ಸಹ ಹೋಗಿದ್ದಾರೆ. ಇವರು ಸಹ ಅಲ್ಲಿ ನಡೆದಂಥ ಹಲವಾರು ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳಿಗೆ ಹಾಗೂ ಹಲವಾರು ನಿಮಗೆ ಸಾಮೂಹಿಕ ವಿವಾಹ ಸಮಾರಂಭಗಳಿಗೆ ಹೋಗಿದ್ದಾರೆ. ಮೊನ್ನೆ 48ನೇ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ನಮ್ಮ ಶಿವಣ್ಣ ಹೋಗಿದ್ದರು ನೋಡಿ. ಅಣ್ಣವರು ಹಾಗೂ ಹೆಗಡೆಯವರು ಮತ್ತು ಧರ್ಮಸ್ಥಳದ ನಂಟು ಎಂದು ಬಿಡಿಸಲಾಗದ ಬಂಧನ. ಇನ್ನು ಶಿವಣ್ಣ ಅಭಿನಯದ ಮೊದಲ ಚಿತ್ರ ಆನಂದ್ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ನಮ್ಮ ಈ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸಹ ಆಗಮಿಸಿದರು. ಅವರು ಬಂದು ಚಿತ್ರಕ್ಕೆ ಶುಭ ಕೋರಿ ಸಹ ಹೋಗಿದ್ದರು ನೋಡಿ. ಒಂದು ಕಡೆ ಚಿತ್ರರಂಗದ ದಂತಕಥೆ ಅಣ್ಣವರು, ಇನ್ನೊಂದು ಕಡೆ ಸನಾತನ ಧರ್ಮದ ದಂತಕಥೆ ನಮ್ಮ ಹೆಗಡೆಯವರು. ಇವರಿಬ್ಬರೂ ಸಹ ಶಿವಣ್ಣಂಗೆ ಆಶೀರ್ವಾದ ಮಾಡಿ ಮೊದಲ ಚಿತ್ರದಲ್ಲಿ ಅವ್ರನ್ನ ಮಾಡಿಸಿದ್ರು. ಅವರು ಅವತ್ತಿಂದ ಇವತ್ತವರೆಗೂ ಶಿವಣ್ಣ ನೋಡಿ ಓಡ್ತಾನೇ ಇದ್ದಾರೆ. ಆ ಶಿವಣ್ಣ ಅನ್ನೋ ಒಂದು ಕುದುರೆನ ಕಟ್ಟಾಕೋ ಇನ್ನೊಬ್ಬ ಆ್ಯಕ್ಟ್ರು ಹುಟ್ಟೇ ಬಂದಿಲ್ಲ ರೀ. ಬರೋದಲ್ಲ, ಹುಟ್ಟೇ ಬಂದಿಲ್ಲ. ನೋಡಿದ್ರಾ, ಎರಡು ಮಹಾನ್ ವ್ಯಕ್ತಿಗಳು ಮಾಡಿದಂಥ ಆಶೀರ್ವಾದ ಶಿವಣ್ಣನ ಮೇಲೆ ಗಟ್ಟಿಯಾಗಿ ನಿಂತಿದೆ. ಶಿವಣ್ಣನ ಮೊದಲ ಚಿತ್ರಕ್ಕೆ ವೀರೇಂದ್ರ ಹೆಗಡೆಯವರು ಸಹ ಆಗಮಿಸಿದರು. ಇನ್ನು ಹೆಗಡೆಯವರು ಒಂದು ಚಿತ್ರದಲ್ಲಿ ಅಭಿನಯಿಸಿದರು. ಯಾವ ಚಿತ್ರ ಅಂತ ಎಲ್ಲರೂ ಗಲಿಬಿಲಿ ಆಗ್ಬಿಡಿ. ಅಣ್ಣವರ ಶ್ರಾವಣ ಬಂತು ಚಿತ್ರದಲ್ಲೇ ಅಣ್ಣವರು ಹಾಡಾಡ್ತಾರೆ, ಹೊಸ ಬಾಳಲ್ಲಿ ಹೊಸಿಲಲ್ಲಿ ನಿಂತಿರುವ ನವ ಜೋಡಿಗೆ ಶುಭವಾಗಲಿ. ಈ ಹಾಡನ್ನ ಕೊನೆಯಲ್ಲಿ ಹೆಗಡೆಯವರು ಬಂದು ಮಾತಾಡಿ ಅಣ್ಣವರಿಗೆ ಒಂದು ಸನ್ಮಾನ ಮಾಡ್ತಾರೆ ನೋಡಿ. ದೇವಸ್ಥಾನದ ಒಳಗಡೆ ಚಿತ್ರೀಕರಣಗೊಳಿಸ್ತಾರೆ. ಅವರು ಸಹ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಇದು ಅಣ್ಣವ್ರ ಕುಟುಂಬದ ಮೇಲೆ ಧರ್ಮಸ್ಥಳ ಅವ್ರಿಗಿದ್ದಂಥ ಹೆಗಡೆಯವ್ರಿಗಿದ್ದಂಥ ಅಭಿಮಾನ, ಪ್ರೀತಿ. ಹಾಗೆ ಅಣ್ಣವ್ರ ಕುಟುಂಬನೂ ಅಷ್ಟೇ ಧರ್ಮಸ್ಥಳದ ಬಗ್ಗೆ, ಹೆಗಡೆಯವರ ಕುಟುಂಬದ ಬಗ್ಗೆ ಒಂದು ಪ್ರೀತಿ, ಅಭಿಮಾನ, ಗೌರವ. ವಿಚಾರಗಳು ಸಾವಿರಾರು ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ನಮಗೆ ಬೇಡದ ವಿಚಾರ. ಅಣ್ಣವರು ಧರ್ಮಸ್ಥಳದ ಬಗ್ಗೆ ವಿಶೇಷವಾದ ಗೌರವ ಇಟ್ಟಿದ್ದರು. ಆ ಗೌರವಕ್ಕೆ ಚ್ಯುತಿ ಬರದೆ ನಾವು ಅಭಿಮಾನಿಗಳು ಹಾಗೇ ಇರಬೇಕು ಅಂತ ನನ್ನ ಆಸೆ. ಹೀಗೆ ಅಣ್ಣವ್ರ ಕುಟುಂಬದ ಬಗ್ಗೆ ಇನ್ನೂ ಅನೇಕ ಮಾಹಿತಿಗಳನ್ನ ನಾನು ಹಾಕ್ತಾ ಬರ್ತೀನಿ. ನನ್ನ ಚಾನಲ್ನ ನೋಡ್ತಾ ಇರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.